ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡೋಣ ಅಂತೇಳ್ಬಿಟ್ಟು ನಾನು ಒಂದು ಪ್ಯಾನ್ಗೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಉಟ್ಕೊಂಬಿಡಿ, ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ಸಪ್ರೇಟ್ ಎತ್ತಿಟ್ಟು ನಂತರ ಕೃಷಣಿ ಮೀನ್ಸ್ ಹುಚ್ಚೆಳ್ಳು ಅಂತ ಹೇಳ್ತಾರೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಣ ಕೊಬ್ಬರಿ ಅನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಬಿಳಿ ಎಳ್ಳು ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡಿ, ನಂತರ ಹುರಿಗಡಲೆ ಅಂದರೆ ಲೋ ಫ್ಲೇಮ್ ಮಾಡಿಬಿಟ್ಟು ಆಫ್ ಮಾಡಿದ ಮೇಲೆ ಹುರಿಗಡ್ಲೆನ ಆ್ಯಡ್ ಮಾಡಿ. ನೋಡಿ ಈ ಥರ, ಅಂದರೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹುರಿಗಡ್ಲೆಯನ್ನು ಹಾಕಿ. ನೆಕ್ಸ್ಟು ನಾನು ಹೀರೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಳೆದ್ಬಿಟ್ಟು ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಆ ಸಿಪ್ಪೆಲೂ ಕೂಡ ಚಟ್ನಿ ಕೂಡ ಮಾಡ್ಬೋದು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಹೀರೆಕಾಯಿನ ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ. ನಿಮ್ಗೆ ಬೇಕು ಅಂದರೆ 4 ಪೀಸ್ ಮಾಡ್ಕೊಡಿ ಸಾಕು. ನಾನಿಲ್ಲಿ 6-8 ಭಾಗ ಮಾಡ್ಕೊತಾ ಇದ್ದೀನಿ. ಮತ್ತು ಹೀರೆಕಾಯಿ ತಗೋಬೇಕಾದ್ರೆ ನೀವು ಎಳೆ ಹೀರೆಕಾಯಿ ತಗೊಳ್ಳಿ. ನಂತರ ನೋಡಿ, ನಾನು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ವ, ಆ ಮಿಶ್ರಣ ಅವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ, ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ತರಿಯಾಗಿ ರುಬ್ಕೊಂಬರ್ತೇನೆ. ರುಬ್ಬಿದ ಮೇಲೆ ನಾನು ಮುಂಚೆ ಬೌಲಲ್ಲಿ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿಟ್ಟಿದ್ದೆ, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನೂ ತೊಳೆದಿರೋದಿದೆ. ಅದಕ್ಕೆ ಸಾಂಬಾರು ಪುಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಹಾಗೆ ಸ್ವಲ್ಪ ಹುಣಸೆ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಹೀರೆಕಾಯಿಗೆ ಫಿಲಪ್ ಮಾಡ್ತಿದ್ದೀನಿ. ಅಂದರೆ ಅದು ಕಟ್ಟಾಗಿದೆ ನೋಡಿ, ಆ ಥರ ಹಾಕ್ತೇವೆ. ಅಂದರೆ ಕೇರ್ಫುಲ್ಲಾಗಿ ಮಾಡಿ ನೀವು ಮಾಡಬೇಕಾದ್ರೆ. ಅಂದರೆ ಎಳೆ ಹೀರೆಕಾಯಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಂದು ಸ್ವಲ್ಪ ಬಲ್ತಿದೆ ಅನಿಸುತ್ತೆ ಹೀರೆಕಾಯಿ, ಹಾಗಾಗಿ ಆ ಥರ ಹಾಕಿದೆ. ನಿಮ್ಗೆ ಈ ಥರ ಆಗಲ್ಲ, ಇಷ್ಟ ಇಲ್ಲ ಅಂದರೂ ಕೂಡ ಇದೇ ಮೆಥಡಲ್ಲೇ ಪೀಸ್ ಕಟ್ ಮಾಡಿಬಿಟ್ಟು ಹೀರೆಕಾಯಿ ಕಟ್ ಮಾಡಿಬಿಟ್ಟು ಸಹಿತ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಂದರೆ ಎಣ್ಗಾಯಿ ಪಲ್ಯ ಅಲ್ವಾ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ನೋಡಿ ಆ ಥರ ಫಿಲಪ್ ಮಾಡ್ತಿದ್ದೀನಿ ಅಂತೇಳಿ. ಈ ಥರ ಫಿಲಪ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಅದೇ ಥರ ಮಾಡಿ. ನೋಡಿ ಇವಾಗ ಆಯಿತು. ನೆಕ್ಸ್ಟು ಒಂದು ಪ್ಯಾನ್ ಇಡ್ತಿದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ, ಇದು ಎಣ್ಗಾಯಿ ಪಲ್ಯ ಅಲ್ವಾ, ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತಷ್ಟೆ. ನಿಮಗೆ ಎಣ್ಣೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೋಬೋದು, ಹಂಗೇನಿಲ್ಲ. ಅಂದರೆ ಎಣ್ಣೆ ಹಾಕಿದರೆ ಟೇಸ್ಟ್ ಇರುತ್ತೆ ಅಂತಷ್ಟೆ. ನಾನಿವಾಗ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಚಟಪಟ ಅಂತ ಅಂದಮೇಲೆ ನಾನು ಈರುಳ್ಳಿ ಕರಿಬೇವು ಹಾಕಿದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈರುಳ್ಳಿ ಬದಲು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಅದು ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ ಇವಾಗ ಒಂದೊಂದೇ ಹೀರೆಕಾಯಿನ ನಾನು ಪ್ಯಾನಲ್ಲಿ ಹಾಕ್ತಿದ್ದೀನಿ. ನೀವು ನೋಡಿಬಿಟ್ಟು ಕೈ ಹುಷಾರಾಗಿ ಇಟ್ಕೊಂಡು ಮಾಡಿ, ಫಸ್ಟ್ ಟೈಮ್ ಮಾಡ್ತಿರೋದಾದರೆ. ನೋಡಿ ಯಾವ ಥರ ಇಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಅದನ್ನು ಬೇಯಲು ಬಿಡಿ. ನೀವು ಕೂಡ ಇದೇ ಥರ ಕ್ಲೀನ್ ಮಾಡಿ ತೆಗ್ತೀರಾ ಅನಿಸುತ್ತೆ. ನೋಡಿ ಇವಾಗ ಆಯಿತು ಅನಿಸುತ್ತೆ, ಲಿಡ್ ಓಪನ್ ಮಾಡ್ತಿದ್ದೀನಿ. ಅಂದರೆ ನೀವು ಅವಾಗವಾಗ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇದೆ.
ಯಾಕೆಂದರೆ ಹಸಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಇದು ಮಾಡಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೆರಡು ನಿಮಿಷ ಬೇಯಲು ಬಿಡಿ. ಅಷ್ಟರೊಳಗೆ ನೀವೇನಾದರೂ ಮರೆತುಬಿಟ್ಟಿರ ಅಂತ ಹೇಳ್ತಿರೋದು. ಇವಾಗ 2 ನಿಮಿಷ ಆಯಿತು ಅನಿಸುತ್ತೆ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈ ಹಂತದಲ್ಲೇ ಆವಾಗಲೇ ಉಳಿದಿರೋ ಮಸಾಲ ಇರುತ್ತಲ್ವ, ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇದಕ್ಕೆ ಯಾವುದೇ ಥರ ಉಪ್ಪು ಸಹಿತ ಇವಾಗ ಹಾಕಿಲ್ಲ. ನೀವು ನೋಡ್ತಿರ್ಬೋದು, ಉಪ್ಪು ಹಾಕಿದರೆ ನನಗೆ ಬೇಗ ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಉಪ್ಪು ಆ್ಯಡ್ ಮಾಡಿಲ್ಲ. ನಾನು ಉಪ್ಪು ಕೊನೆಗೆ ಆ್ಯಡ್ ಮಾಡ್ತೀನಿ, ನೀವೇ ನೋಡ್ತಿರ್ಬೋದು. ಇವಾಗ ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಕುದೀತಿದೆ ಅಂತ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಫಸ್ಟ್ ಟೈಮ್ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಥರ ಸ್ವಲ್ಪ ನಿಮಗೆ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿನೆಸ್ ಬೇಕು ಅಂತ ಹೇಳ್ಬಿಟ್ಟು ನೀರು ಹಾಕಿರ್ತೀನಿ. ಮತ್ತು ನೋಡಿ, ನೀವೇ ನೋಡ್ತಿರ್ಬೋದು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಏಕೆಂದರೆ ಹೀರೆಕಾಯಿ ಅಲ್ವಾ, ಅದು ಬೇರೆ ಬಲ್ತಿದೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಾಗುತ್ತೆ ಹೀರೆಕಾಯಿ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹುಳಿ ಇದೆ ಅಂದಮೇಲೆ ಅದಕ್ಕೆ ಸಿಹಿನೂ ಸಹಿತ ಬೇಕಲ್ವ, ಹಾಗಾಗಿ ನನಗೆಲ್ಲೋ ಖಾರ ಕಮ್ಮಿ ಆಯಿತು ಅನಿಸುತ್ತೆ, ಅದಕ್ಕೆ ಖಾರ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ನಿಮ್ಗೆ ಖಾರ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಬೇಡ. ಮತ್ತು ಸ್ವಲ್ಪ ಆದಮೇಲೆ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ಏನು ಅಂದ್ಕೊಂಬೇಡಿ. ನೋಡಿ ಯಾವ ಥರ ಬೇಯ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ಆಯಿತು. ನಾನು ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ನಾನು ಯಾವ ಥರ ಚಪಾತಿ ಮಾಡಿದ್ದೀನಿ ಅಂತೇಳಿ. ನಿಮ್ಗೆ ಚಪಾತಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನಾನು ಯಾವ ಥರ ಹಿಟ್ಟು ಕಲಿಸ್ತೇನೆ, ಯಾವ ಥರ ಲಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್, ಲೈಕ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ತಪ್ಪಿದ್ರೆ ಮಾತ್ರ ಕ್ಷಮೆ ಇರಲಿ. ಇದು ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಿರೋದು, ಹಾಗಾಗಿ ಇಷ್ಟೆಲ್ಲ ಹೇಳ್ತಿದ್ದೀನಿ. ವಿಡಿಯೋ ಬೋರ್ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ? ಓಕೆ, ಬಾಯ್. ನೋಡಿ ಪ್ಲೇಟಿಗೆ ಸಹಿತ ಸರ್ವ್ ಮಾಡಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ, ಕ್ಷಮೆ ಇರಲಿ.